ಈಗ ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಮೊದಲನೇ 3 ದಿನ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬರೋ ಜನ ಏನಂತಾರೆ, ಹೇಗ್ ರಿವ್ಯೂ ಕೊಡ್ತಾರೆ, ಯೂಟ್ಯೂಬ್ ಅಲ್ಲಿ ಮೂವಿ ರಿವ್ಯೂಸ್ ಹೇಗಿವೆ, ಇವೆಲ್ಲ ಸಿನಿಮಾ ಕಲೆಕ್ಷನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡ್ತವೆ. ಅದಕ್ಕೆ ಈಗ ಸಿನಿಮಾದವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸಿನಿಮಾ ರಿಲೀಸ್ಗೆ ಮುಂಚೆನೆ ಒಳ್ಳೆ ಮಾರ್ಕೆಟಿಂಗ್ ಮಾಡಿ, ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿ, ಅಡ್ವಾನ್ಸ್ ಬುಕ್ಕಿಂಗ್ ಶುರು ಮಾಡಿ ಜನರನ್ನ ಥಿಯೇಟರ್ಸ್ಗೆ ತುಂಬಿಸೋ ಕೆಲಸ ಮಾಡೋದು. ಆಮೇಲೆ ಸ್ಯಾಟಲೈಟ್ ರೈಟ್ಸ್, OTT ರೈಟ್ಸ್ ಅಂತ ಎಷ್ಟು ದುಡ್ಡು ಮಾಡ್ಬೋದೋ ಅಷ್ಟು ದುಡ್ಡು ಮಾಡ್ಕೊಳ್ಳೋದು. ಆಮೇಲೆ ಸಿನಿಮಾ 3 ದಿನದ ಮೇಲೆ ಓಡಿದ್ರೆ ಅದು ಬೋನಸ್. ಇತ್ತೀಚೆಗೆ ಸಿನಿಮಾ ಟಿಕೆಟ್ ಪ್ರೈಸ್ ಬೇರೆ ಜಾಸ್ತಿ ಮಾಡ್ತಿದ್ದಾರೆ. ಫ್ಯಾನ್ ಶೋಗೆ 1 ಟಿಕೆಟ್ಗೆ 1000-2000 ಅಂತೆ. ಜನ ಮರಳೋ, ಜಾತ್ರೆ ಮರಳೋ. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಮೊದಲೇ ದಿನಾನೇ ವರ್ಲ್ಡ್ ವೈಡ್ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಟಾಪ್ 10 ಸಿನಿಮಾಗಳು ಯಾವ್ಯಾವುದು ಅಂತ ನೋಡೋಣ. ಈ ಲಿಸ್ಟ್ ನ ಟಾಪ್ 10 ನಲ್ಲಿ ಇರೋ ಸಿನಿಮಾ ಆದಿಪುರುಷ್. ಈ ಡೈರೆಕ್ಟರ್ ರಾಮಾಯಣನ ಬೇರೆ ತರ ಡಿಫ್ರೆಂಟ್ ಆಗಿ ಅವತಾರಗಳನ್ನ ಸೃಷ್ಟಿ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ತುಂಬಾ ಕಾಸ್ಟ್ಲಿ ಪ್ರಯತ್ನ ಆಗೋಯ್ತು. ಯಾಕಂದ್ರೆ 500-600 ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾ ಮಾಡಿದ್ರು. ಆದ್ರೆ ಕಲೆಕ್ಷನ್ ಮಾಡಿದ್ದು ಮಾತ್ರ 353 ಕೋಟಿ. 350 ಕೋಟಿ ಕಲೆಕ್ಷನ್ ಮಾಡಿದ್ರು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್. ಆದ್ರೆ ಆದಿಪುರುಷ್ ರಿಲೀಸ್ ಆದ ಮೊದಲನೇ ದಿನ ಮಾಡಿದ್ದ ಕಲೆಕ್ಷನ್ 127 ಕೋಟಿ. ಪ್ರಭಾಸ್ಗೆ ಇರೋ ಫ್ಯಾನ್ ಬೇಸ್ಗೆ ಇಷ್ಟು ಕಲೆಕ್ಷನ್ ಆಗದೆ ಇದ್ರೆ ಹೆಂಗೆ? ಟಾಪ್ 9 ಅಲ್ಲಿ ಇರೋದು 2023ರಲ್ಲಿ 1000 ಕೋಟಿ ಕಲೆಕ್ಷನ್ ಮಾಡಿದ ಶಾರುಖ್ ಖಾನ್ ಅವರ 2ನೇ ಸಿನಿಮಾ ಜವಾನ್. ಇದರ ಡೈರೆಕ್ಟರ್ ಅಟ್ಲಿ ಕುಮಾರ್. ತಮಿಳಲ್ಲಿ ವಿಜಯ್ ಜೊತೆ 3 ಸಿನಿಮಾ ಮಾಡಿದ್ದ ಇವರು ಶಾರುಖ್ ಖಾನ್ ಅವರ ಜವಾನ್ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ರು. ಅಟ್ಲಿ ಡೈರೆಕ್ಟ್ ಮಾಡಿರೋ ಎಲ್ಲಾ ಸಿನಿಮಾಗಳು ಒಳ್ಳೆ ಕಲೆಕ್ಷನ್ ಮಾಡಿವೆ. ವಿಜಯ್ ಜೊತೆ ಮಾಡಿದ್ದ ಕೊನೆ 3 ಸಿನಿಮಾಗಳು 200-300 ಕೋಟಿ ಸಿನಿಮಾಗಳೇ. ಶಾರುಖ್ ಖಾನ್ ಅವರ ಪಠಾಣ್ ಆಲ್ರೆಡಿ 1000 ಕೋಟಿ ಕಲೆಕ್ಷನ್ ಮಾಡಿತ್ತು. ಬಾಕ್ಸ್ ಆಫೀಸ್ ಅಲ್ಲಿ ಇಂಥ ಒಳ್ಳೆ ರೆಕಾರ್ಡ್ ಇರೋ ಡೈರೆಕ್ಟರ್ ಮತ್ತು ಹೀರೋ ಜೊತೆ ಸೇರ್ಕೊಂಡು ಮಾಡಿದ ಸಿನಿಮಾನೇ ಜವಾನ್. ಜವಾನ್ ಕೂಡ ವರ್ಲ್ಡ್ ವೈಡ್ 1148 ಕೋಟಿ ಕಲೆಕ್ಷನ್ ಮಾಡಿದೆ. ರಿಲೀಸ್ ಆದ ಮೊದಲನೇ ದಿನ ಇದು 129 ಕೋಟಿ ಕಲೆಕ್ಷನ್ ಮಾಡಿತ್ತು. ಜವಾನ್ ಸಿನಿಮಾದ ಬಜೆಟ್ ಸುಮಾರು 300 ಕೋಟಿ. ಟಾಪ್ 8 ಅಲ್ಲಿ ಇರೋ ಸಿನಿಮಾ ಪ್ರಭಾಸ್ ಅವರ ಸಾಹೋ. ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವರು ಯಾವ ಸಿನಿಮಾ ಮಾಡ್ತಾರೆ ಅಂತ ಜನ ಕಾಯ್ತಾ ಇದ್ರು. ಆಗ ಬಂದಿದ್ದೆ ಸಾಹೋ. ಸಾಹೋ ಒಟ್ಟು 413 ಕೋಟಿ ಕಲೆಕ್ಷನ್ ಮಾಡಿತ್ತು. ಸಾಹೋ ತಮಿಳ್ ಮತ್ತು ತೆಲುಗಿನಲ್ಲಿ ಸಿನಿಮಾ ಅಷ್ಟು ಓಡದೆ ಇದ್ರು ಹಿಂದಿಯಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾ ಮೊದಲನೇ ದಿನ 130 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 7 ನಲ್ಲಿ ಲಿಯೋ ಇದೆ. ತಮಿಳಿನ ಸೆನ್ಸೇಷನಲ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಮತ್ತು ತಳಪತಿ ವಿಜಯ್ ಕಾಂಬಿನೇಷನ್ ನ 2ನೇ ಸಿನಿಮಾ ಇದು. ಸಿನಿಮಾಗೆ ಮಿಕ್ಸ್ಡ್ ಒಪಿನಿಯನ್ ಬಂದ್ರು ಕೂಡ ಬೇರೆಲ್ಲ ವಿಜಯ್ ಸಿನಿಮಾ ತರಾನೇ ಈ ಸಿನಿಮಾ ಕಲೆಕ್ಷನ್ ನಲ್ಲಿ ಹಿಂದೆ ಬೀಳಲಿಲ್ಲ. ಲಿಯೋ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 615 ಕೋಟಿ ಕಲೆಕ್ಷನ್ ಮಾಡಿತ್ತು. ಓಪನಿಂಗ್ ಡೇ ಅಲ್ಲಿ ಲಿಯೋ ಕಲೆಕ್ಷನ್ ಮಾಡಿದ್ದು 142 ಕೋಟಿ. ಟಾಪ್ 6 ಅಲ್ಲಿ ಇರೋದು ಸಲಾರ್ ಪಾರ್ಟ್ 1. KGF ಆದ್ಮೇಲೆ ಪ್ರಶಾಂತ್ ನೀಲ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಆದ್ರೆ ಅವರು ಕನ್ನಡ ಬಿಟ್ಟು ತೆಲುಗಲ್ಲಿ ಪ್ರಭಾಸ್ ಅವ್ರ ಜೊತೆ ಸಲಾರ್ ಮಾಡಿದ್ರು. ಹೆಸರಷ್ಟೇ ಸಲಾರ್, ಆದ್ರೆ ಕತೆ ಮಾತ್ರ ಉಗ್ರಂದೆ. ಆದ್ರೆ ಸ್ಕೇಲ್ ಮಾತ್ರ ಫುಲ್ ದೊಡ್ಡದಷ್ಟೇ. KGF 2 ಕನ್ನಡದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಆಯ್ತು. ಇಷ್ಟಿಲೆ ಫಸ್ಟ್ ಟೈಮ್ ಕನ್ನಡದ ಒಂದು ಸಿನಿಮಾ 500 ಕೋಟಿ 1000 ಕೋಟಿ ಕಲೆಕ್ಷನ್ ಮಾಡಿತ್ತು. ಪ್ರಶಾಂತ್ ನೀಲ್ ನ ಮೊದಲ ತೆಲುಗು ಸಿನಿಮಾ ಸಲಾರ್ ಒಟ್ಟು 608 ಕೋಟಿ ಕಲೆಕ್ಷನ್ ಮಾಡಿತ್ತು. ಸಲಾರ್ ಓಪನಿಂಗ್ ಡೇ ಕಲೆಕ್ಷನ್ 158 ಕೋಟಿ. ಟಾಪ್ 5 ಅಲ್ಲಿ ಇರೋದು KGF ಚಾಪ್ಟರ್ 2. ಕನ್ನಡದಲ್ಲಿ ಒಂದು ಬೆಂಚ್ ಮಾರ್ಕ್ KGF. ಪ್ಯಾನ್ ಇಂಡಿಯಾ ಆವ ಸ್ವಲ್ಪ ಜಾಸ್ತಿ ಆಗಿದೆ KGF ಇಂದ. KGF ಆಚೆ ಹೋಗಿ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತು. 100 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ 1172 ಕೋಟಿ ಬಿಸ್ನೆಸ್ ಮಾಡ್ತು. KGF 1 ಸಿನಿಮಾಗೆ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹಾಗಾಗಿ KGF 2ಗೆ ತುಂಬಾನೇ ಹೈಪ್ ಕ್ರಿಯೇಟ್ ಆಗಿತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ಮೊದಲನೇ ದಿನ 159 ಕೋಟಿ ಕಲೆಕ್ಷನ್ ಮಾಡಿತ್ತು. ಟಾಪ್ 4 ಅಲ್ಲಿ ಇರೋದು ಕಲ್ಕಿ. ಪ್ರಭಾಸ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಇದು ಒಂದಾಗಿತ್ತು. ಇಂಡಿಯನ್ ಸಿನಿಮಾ ಹಿಸ್ಟ್ರಿಲಿ ಹೈಯೆಸ್ಟ್ ಬಜೆಟ್ ಮೂವೀಸ್ ಅಲ್ಲಿ ಟಾಪ್ ಅಲ್ಲಿ ಈ ಸಿನಿಮಾ ಬರುತ್ತೆ. ಇದರ ಬಜೆಟ್ 600 ಕೋಟಿ. ಇದು ರಿಲೀಸ್ ಆದ ಮೊದಲನೇ ದಿನ 175 ಕೋಟಿ ಕಲೆಕ್ಷನ್ ಮಾಡಿದೆ. ಸಿನಿಮಾದ ಟೋಟಲ್ ಕಲೆಕ್ಷನ್ 1011 ಕೋಟಿ. ಇದರ ಪಾರ್ಟ್ 2ಗೆ ಜನಗಳು ಕಾಯ್ತಾ ಇದ್ದಾರೆ. ನಮ್ಮ ಈ ಲಿಸ್ಟ್ ನ ಟಾಪ್ 3 ಅಲ್ಲಿ ಇರೋ ಸಿನಿಮಾ ಬಾಹುಬಲಿ 2. ತೆಲುಗಿನ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸರ್ ಲಿಸ್ಟ್ ನಲ್ಲಿ ಟಾಪ್ 1 ಅಲ್ಲಿ ಇರೋ ಸಿನಿಮಾ ಬಾಹುಬಲಿ. ಮೊದಲನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದ್ದು 217 ಕೋಟಿ. ಸುಮಾರು 250 ಕೋಟಿ ಬಜೆಟ್ ಅಲ್ಲಿ ನಿರ್ಮಾಣ ಆಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಾಡಿದ್ದ ಕಲೆಕ್ಷನ್ 1742 ಕೋಟಿ. ಬಾಹುಬಲಿ 1 ಹಿಟ್ ಆಗಿ ಪಾರ್ಟ್ 2ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರು. ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅನ್ನೋ ಪ್ರಶ್ನೆ ಎಲ್ರನ್ನೂ ಕಾಡಿತ್ತು. ಬಾಹುಬಲಿ 2 ಎಲ್ಲದಕ್ಕೂ ಉತ್ತರವನ್ನು ಕೊಡ್ತು. ಟಾಪ್ 2 ಅಲ್ಲಿ ಇರೋ ಸಿನಿಮಾ RRR. ದೊಡ್ಡ ಡೈರೆಕ್ಟರ್, ದೊಡ್ಡ ಸ್ಟಾರ್ ನಟರ ಕಾಂಬಿನೇಷನ್ ಸಿನಿಮಾ ಇದು. ರಾಜಮೌಳಿ ಅವರು ಆಲ್ರೆಡಿ ಬಾಹುಬಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದ್ರು. ಅದಾದ್ಮೇಲೆ ಬಂದ RRR ಮೇಲೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದ್ದೇ ಇತ್ತು. RRR ಒಟ್ಟು 1250 ಕೋಟಿ ಕಲೆಕ್ಷನ್ ಮಾಡಿದೆ. ಬಾಹುಬಲಿ 2 ಆದ್ಮೇಲೆ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ಸ್ ಲಿಸ್ಟ್ ನಲ್ಲಿ ಬರೋದೆ RRR. RRR ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ದು ಮಾಡಿದ್ದು ಎಲ್ರಿಗೂ ಗೊತ್ತಿದೆ.
550 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ದ RRR ಮೊದಲನೇ ದಿನ 223 ಕೋಟಿ ಕಲೆಕ್ಷನ್ ಮಾಡಿ ರೆಕಾರ್ಡ್ ಮಾಡಿತ್ತು. ತೆಲುಗಿನ ಇಬ್ಬರು ಸ್ಟಾರ್ ಹೀರೋಗಳು ಇದ್ದ ಈ ಸಿನಿಮಾ ಮೊದಲನೇ ದಿನ ರೆಕಾರ್ಡ್ ಬ್ರೇಕ್ ಮಾಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ವರ್ಲ್ಡ್ ವೈಡ್ ಹೈಯೆಸ್ಟ್ ಓಪನಿಂಗ್ ಡೇ ಕಲೆಕ್ಷನ್ ಲಿಸ್ಟ್ ನಲ್ಲಿ ಟಾಪ್ 1 ನಲ್ಲಿ ಇರೋ ಸಿನಿಮಾ ಪುಷ್ಪ 2. ರಿಲೀಸ್ಗೆ ಮುಂಚೆನೆ 1085 ಕೋಟಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ ಅಂತ ಸುದ್ದಿ ಆಗಿತ್ತು. ಹಾಗೆ ಸಿನಿಮಾಗೆ ಒಳ್ಳೆ ಓಪನಿಂಗ್ ಕೂಡ ಸಿಕ್ಕುತ್ತೆ, ಎಲ್ಲ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆದವು. ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ರು, ಬೆಂಗಳೂರಲ್ಲಿ ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋಸ್ ಕ್ಯಾನ್ಸಲ್ ಆಯ್ತು. ಇವೆಲ್ಲ ಅಡೆತಡೆ ನಡುವೆ ಪುಷ್ಪ ವರ್ಲ್ಡ್ ವೈಡ್ ಸುಮಾರು 282 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇದರ ಬಜೆಟ್ 400 ರಿಂದ 500 ಕೋಟಿ. ಇದರಲ್ಲಿ ಅಲ್ಲು ಅರ್ಜುನ್ಗೆ 300 ಕೋಟಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಪುಷ್ಪ 2 ರಿಲೀಸ್ ಆಗಿ ಇನ್ನೂ ಓಡ್ತಿದೆ. ಚಿತ್ರಕ್ಕೆ ಮಿಕ್ಸ್ಡ್ ರಿವ್ಯೂಸ್ ಬಂದಿದೆ. ಮುಂದೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಕ್ಕೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.